ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಹೊಂಡಾ ಶೋರೂಮಿಗೆ, ಹೊಂಡಾ ಬಿಗ್ ವಿಂಗ್. ಸೊ ಇಲ್ಲಿ ನಮ್ಮ ಎದುರು ಇದೆ ಇವತ್ತು ಹೊಂಡಾ NX200. ಸೊ ಈ ವೆಹಿಕಲ್ ಬಗ್ಗೆ ತುಂಬ ಕಮ್ಮಿ ಜನರಿಗೆ ಗೊತ್ತಿದೆ. ಸೊ ಇದ್ರ ಬಗ್ಗೆ ಇವಾಗ ನಿಮ್ಮ ಜೊತೆ ಡೀಟೇಲ್ ಶೇರ್ ಮಾಡ್ತೀನಿ. ಫ್ರಂಟ್ ಲುಕ್ ಬಂದುಬಿಟ್ಟು ಈ ಥರ ಬರುತ್ತೆ. ಫ್ರಂಟಲ್ಲಿ ನಿಮಗೆ LED ಸೆಟಪ್ ಇರುವಂಥ ಫುಲ್ ಹೆಡ್ಲೈಟ್ ಬರುತ್ತೆ. ಮೇಲೆ ವಿಂಡ್ಶೀಲ್ಡ್ ಬರುತ್ತೆ ಹೊಂಡಾ ಬ್ಯಾರ್ಜಿಂಗ್ ಜೊತೆಗೆ. ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು USD ಫೋಕ್ಸ್ ಬರುತ್ತೆ, ಗೋಲ್ಡನ್ ಕಲರಲ್ಲಿ ನೋಡ್ಬೋದು. ಸೊ ಹೈವೇ ರೈಡ್ಸ್ ಅಥವಾ ಆಫ್ ರೋಡಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಮಡ್ಗಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ನೀವು ನೋಡ್ಬೋದು ಟೈರ್ ಬಂದುಬಿಟ್ಟು ಹೈವೇಗೆ ಆಗಿರ್ಬೋದು, ಆಫ್ ರೋಡ್ ಅಥವಾ ಡೈಲಿ ರೈಡಿಗೆ ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ, ಒಳ್ಳೆ ಗ್ರಿಪ್ ಪ್ರೊವೈಡ್ ಮಾಡುತ್ತೆ. ಸೊ ಬ್ರೇಕಿಂಗ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ABS ಆಪ್ಷನ್ ಜೊತೆಗೆ. ಸೊ ಡುವಲ್ ಚಾನಲ್ ABS ಆಪ್ಷನ್ ಕೂಡ ಇದರಲ್ಲಿ ಬರುತ್ತೆ. ಇದರಲ್ಲಿ ಮತ್ತೊಂದು ಬಂದುಬಿಟ್ಟು ಇಂಡಿಕೇಟರ್ ನೀವು ನೋಡ್ಬೋದು, ಇಲ್ಲಿ ನಕಲ್ ಗಾರ್ಡ್ ಮೇಲೆ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಬೈಕ್ಸಲ್ಲೆಲ್ಲ ಡಿಫ್ರೆಂಟ್ ಪ್ಲೇಸಸಲ್ಲಿ ಇರುತ್ತೆ, ಬಟ್ ಇದರಲ್ಲಿ ನಿಮಗೆ ನಕಲ್ ಗಾರ್ಡ್ ಮೇಲೆ ಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಯುನೀಕ್ ಆಗಿರುವಂಥ ಪ್ಲೇಸ್ಮೆಂಟ್ ಅಥವಾ ಹೇಳ್ಬೋದು. ಇದೊಂದು ಲುಕ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಈ ಒಂದು ಇಂಡಿಕೇಟರ್ಸಿಂದ. ಸೊ ಸೈಡಿಂದ ನೀವು ನೋಡ್ಬೋದು ಫೇರಿಂಗ್ಸ್ ಈ ಥರ ಬರುತ್ತೆ, ಹೊಂಡದ ಲೋಗೋ ಕೊಟ್ಟಿದ್ದಾರೆ ಫೇರಿಂಗ್ಸ್ ಮೇಲೆ. ಆ್ಯಂಡ್ ಬ್ರೇಕಿಂಗ್ ಬಗ್ಗೆ ಆಗಿರ್ಬೋದು, ಸೈಡ್ ಲುಕ್ ನೀವು ನೋಡ್ಬೋದು, ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಲುಕ್ ಬರುತ್ತೆ. ಸೊ ಡುವಲ್ ಚಾನಲ್ ಬ್ರೇಕಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದರಲ್ಲಿ ಸಿಗುವಂಥ ಇಂಜಿನ್ ಬಂದುಬಿಟ್ಟು ನಿಮಗೆ ಟೋಟಲಿ ನಿಮಗೆ 184 cc ಇಂಜಿನ್ ಬರುತ್ತೆ, ಏರ್ ಕೂಲ್ಡ್ ಇಂಜಿನ್. 16 bhp ಹಾಗೂ 15 Nm ಇದು ಟಾರ್ಕ್ ಜನರೇಟ್ ಮಾಡುತ್ತೆ. ಸೊ 5 ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಇದು ಬರುತ್ತೆ. ಫ್ಯೂಲ್ ಸಿಸ್ಟಮ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಪ್ರೋಗ್ರಾಮ್ ಫ್ಯೂಲ್ ಇಂಜೆಕ್ಷನ್ ಬರುತ್ತೆ. ಸೊ ಅದು ಕೂಡ ನಿಮಗೆ ಮೈಲೇಜಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಒಂದು ಇಂಜಿನ್ ಪ್ರೊಟೆಕ್ಟರ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಫೈಬರ್ ಇದೊಂದು ಪಾರ್ಟ್ ಬರುತ್ತೆ. ಸೈಡ್ ಲುಕ್ ಒಂದು ತುಂಬಾ ಯುನೀಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದರದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ರೈಡರಿಗೆ ಒಂದು ಕಂಫರ್ಟೇಬಲ್ ಆಗಿ ಇರೋಕ್ಕೆ ಫುಟ್ ರೆಸ್ಟ್ ಇದೆ. ಆ್ಯಂಡ್ ಬ್ರೇಕ್ ಲಿವರ್ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ನೋಡ್ಲಿಕ್ಕೆ ಸಿಗುತ್ತೆ. ಪಿಲಿಯನಿಗೂ ಒಂದು ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ಡಿಸೈನ್ ನೋಡ್ಬೋದು, ಫುಲ್ ಬ್ಲ್ಯಾಕಲ್ಲಿ ಎಕ್ಸಾಸ್ಟ್ ಡಿಸೈನ್ ಇದೆ. ರಿಯರಲ್ಲಿ ನಿಮಗೆ ಇದರಲ್ಲಿ ಮೋನೋ ಶಾಕ್ಸ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ತುಂಬಾ ಡಿಫ್ರೆಂಟ್ ಆಗಿ ಪ್ಲೇಸ್ಮೆಂಟ್ ಇದೆ. ರಿಯರಲ್ಲಿ ನೀವು ಬ್ರೇಕಿಂಗ್ ನೋಡ್ಬೋದು, ಡುವಲ್ ಚಾನಲ್ ABS ಜೊತೆಗೆ ರಿಯರ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಈ ಥರ ಬರುತ್ತೆ. ಆ್ಯಂಡ್ ಅಲಾಯ್ ವೀಲ್ ಆ್ಯಂಡ್ ಟೈರ್ ಡಿಸೈನ್ ನೀವು ನೋಡ್ಬೋದು ಈ ಥರ ಸಿಗುತ್ತೆ ನಿಮಗೆ. ಸ್ವಲ್ಪ ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ. ರಿಯರಲ್ಲಿ ನಿಮಗೆ ನೋಡ್ಬೋದು ಹಾಂಡದ್ದು ಆಲ್ಮೋಸ್ಟ್ ವೆಹಿಕಲ್ಗಳಲ್ಲಿ ಸೇಮ್ ಡಿಸೈನ್ ಬರುತ್ತೆ. ಸೊ ಸೇಮ್ ಟೆಲೈಟು, ಇಲ್ಲಿ ನಿಮಗೆ ಇಂಡಿಕೇಟರ್ ಆಪ್ಷನ್ ಇದೆ. ಕೆಳಗಡೆ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ನಂಬರ್ ಪ್ಲೇಟ್ ಆಪ್ಷನ್ ಕೆಳಗಡೆ ಬರುತ್ತೆ. ಆ್ಯಂಡ್ ಹಿಂದ್ಗಡೆ ಲುಕ್ಕನ್ನು ನಾವು ಮಾತಾಡೋದಾದರೆ ಈ ಥರ ಒಂದು ಟೋಟಲ್ ಲುಕ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಟೈರ್ ತುಂಬಾ ಬ್ರಾಡಾಗಿ ನೋಡೋಕ್ಕೆ ಸಿಗುತ್ತೆ ಹಿಂದ್ಗಡೆಯಿಂದ ನೀವು ನೋಡ್ಬೋದು. ಯಾಕಂದರೆ ಟಯರು 140 ಸೆಕ್ಷನ್ ಟೈರ್ ಇದರಲ್ಲಿ ಇದೆ, 17 ಇಂಚಿದು 140 ಸೆಕ್ಷನ್ ಟಯರು. ಹಾಗೆ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ಸಿಗುವಂಥ ಡಿಸ್ಪ್ಲೇ ಬಂದುಬಿಟ್ಟು ನಿಮಗೆ ಒಂದು ಈ ಥರ ಒಂದು ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗುತ್ತೆ, TFT ಡಿಸ್ಪ್ಲೇ. ಸೊ ಇದರಲ್ಲಿ ಟೋಟಲ್ ಎಲ್ಲ ಆಪ್ಷನ್ಸ್ ನಿಮಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಲೈಕ್ ಆಗಿರ್ಬೋದು ಮೊಬೈಲ್ ಕನೆಕ್ಟಿವಿಟಿ ಆಗಿರ್ಬೋದು, ಗೇರ್ ಇಂಡಿಕೇಷನ್ ಆಗಿರ್ಬೋದು, ಅಥವಾ ಓಡೋಮೀಟರ್, ಸ್ಪೀಡೋಮೀಟರ್ ಎಲ್ಲವೂ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ಬಿಡುತ್ತೆ. ಟ್ರಿಪ್ ಆಗಿರ್ಬೋದು, ರೇಂಜು, ಮತ್ತು ಇದ್ರ ಜೊತೆಗೆ ಫ್ಯೂಲ್ ರೇಂಜು, ಟೈಮು, ಇನ್ನೂ ತುಂಬಾ ಆಪ್ಷನ್ಸ್ಗಳು ಬರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಜೊತೆಗೆ ನೀವು ಒಂದ್ಸಲ ಕನೆಕ್ಟ್ ಮಾಡಿದರೆ ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಇದ್ರ ಮೇಲೆ ಕುತ್ಕೊಂಡು ನಾವು ಇವಾಗ ಮಾತಾಡೋದಾದರೆ ಸಿಟ್ಟಿಂಗ್ ಪೊಸಿಷನ್ ಬಂದುಬಿಟ್ಟು ತುಂಬಾ ಒಂದು ಶಾರ್ಟ್ ಹೈಟಿನ ರೈಡರ್ಸ್ ಇದ್ದರೂ ಅವರು ಈಸಿಲಿ ಇದರಲ್ಲಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಾನು ನಾರ್ಮಲಿ ಹೇಳಿದಾಗೆ ಹ್ಯಾಂಡಲ್ ಬಾರ್ ರೈಸರ್ ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ ನೀವು ಏನಾದರೂ ಸ್ಯಾಡ್ಲಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ ರಿಲೇಟೆಡ್. ಸೊ ಸ್ಪೀಡೋಮೀಟರ್ ಏನಿದೆ ಇದರ ರಿಲೇಟೆಡು. ಇಲ್ಲಿ ಪಾಸ್ ಲೈಟ್ ಆಪ್ಷನ್ ಬರುತ್ತೆ, ನೆಕ್ಸ್ಟ್ ಇಂಡಿಕೇಟ್ರು, ಕೆಳಗಡೆ ಹಾರ್ನು. ಸೊ ಇದರಲ್ಲಿ ಬಂದುಬಿಟ್ಟು ಕ್ಲಚ್ ಬಂದುಬಿಟ್ಟು ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಬರುತ್ತೆ. ಈ ಥರ ನೀವು ಬ್ರೇಕ್ ಲಿವರ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಇಲ್ಲಿ ನಿಮಗೆ ಹೆಜಾರ್ಡ್ ಆಪ್ಷನ್ ಬರುತ್ತೆ, ಅದರ ಜೊತೆಗೆ ಸೆಲ್ಫ್ ಆಪ್ಷನ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಆ್ಯಂಡ್ ಟ್ಯಾಂಕ್ ನಾವು ಮಾತಾಡೋದಾದರೆ 12 ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಕಂಪನಿ ಕ್ಲೈಮ್ ಮಾಡ್ತಿರೋಂಥ ಮೈಲೇಜ್ ಬಂದುಬಿಟ್ಟು 35 to 40. ಸೊ ಅರೌಂಡ್ ನೀವು ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿದರೆ ಓವರ್ ಆಲ್ ನೀವು ಒಂದು ಫುಲ್ ಟ್ಯಾಂಕಲ್ಲಿ 450 to 480 ಅಥವಾ 500 ಕಿಲೋಮೀಟರ್ವರೆಗೆ ಈಸಿಲಿ ರೈಡ್ ಮಾಡ್ಬೋದು. ಸೊ ತುಂಬಾ ಒಂದು ಫ್ರಂಟಿಂದ ಲುಕ್ ಅಂತೂ ಡಿಫ್ರೆಂಟ್ ಆಗಿ ಬರುತ್ತೆ. ಫುಲ್ ವಿಂಡ್ಶೀಲ್ಡ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ವಿಂಡ್ಶೀಲ್ಡು ತುಂಬ ಏನು ಹೈ ಅಷ್ಟೇ ಇರುವಂಥ ವಿಂಡ್ಶೀಲ್ಡ್ ಏನು ಬರಲ್ಲ, ಒಂದು ವೆಹಿಕಲ್ ಇದೆ ಪರ್ಫೆಕ್ಟ್ ಮ್ಯಾಚ್ ಆಗುವಂಥ ಒಂದು ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ಫ್ರಂಟ್ ನೀವು ಫಸ್ಟ್ ನೋಡಿರ್ತೀರ CB200X ಅಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ನಾರ್ಮಲ್ ಬೇಸಿಕ್ ಸ್ಪೀಡೋಮೀಟರ್ ಬರ್ತಾ ಇತ್ತು, ಬಟ್ ಇವಾಗ ಇದರಲ್ಲಿ ಫುಲ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಫುಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮೊಬೈಲ್ ಕನೆಕ್ಟಿವಿಟಿ ಆಪ್ಷನ್ಸ್ ಎಲ್ಲ. ಸೀಟ್ ಬಗ್ಗೆ ನಾನು ಮಾತಾಡೋದಾದ್ರೆ ಸೀಟು ತುಂಬಾ ಕಂಫರ್ಟೇಬಲ್ ಸೀಟ್ ಬರುತ್ತೆ ಇದರಲ್ಲಿ. ಸೊ ಈ ಥರ ನೋಡ್ಬೋದು ನೀವು, ರೈಡರ್ ಹಾಗೂ ಪಿಲಿಯನ್ ಇಬ್ಬರು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. 200 ಇಲ್ಲಿ ಬ್ಯಾರ್ಜಿಂಗ್ ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇದರಲ್ಲಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ.
ಸಿಂಗಲ್ ಸ್ಟ್ಯಾಂಡ್ ಇಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆ ಡಬಲ್ ಸ್ಟ್ಯಾಂಡು, 5 ಸ್ಪೀಡ್ ಗೇರ್ ಬಾಕ್ಸ್, 5 ಸ್ಪೀಡ್ ಟ್ರಾನ್ಸ್ಮಿಷನ್ ಇರುವಂಥ ಗೇರ್ ಬಾಕ್ಸ್ ಬರುತ್ತೆ. ಇಲ್ಲಿ ರೈಡರಿಗೆ ಕಂಫರ್ಟೇಬಲ್ ಆಗಿ ಕೂರೋಕ್ಕೆ ಫುಟ್ ರೆಸ್ಟ್ ಇದೆ. ಪಿಲಿಯನಿಗೆ ಕಂಫರ್ಟೇಬಲ್ ಆಗಿ ಕೂರೋಕ್ಕೆ ಫುಟ್ ರೆಸ್ಟ್ ಇದೆ. ಅದ್ರ ಜೊತೆಗೆ ಇದರಲ್ಲಿ ನಿಮಗೆ ಸಾರಿ ಗಾರ್ಡ್ ಕೂಡ ಬರುತ್ತೆ. ಸೊ ಇವಾಗ ಈ ವೆಹಿಕಲಲ್ಲಿ ಇಲ್ಲ, ಬಟ್ ಅದು ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಪ್ಷನ್ಸ್ ಇಲ್ಲಿ ಇದೆ. ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ ಫ್ರಂಟ್ ಆ್ಯಂಡ್ ರಿಯರು. ಸೊ ಅಲಾಯ್ ವೀಲ್ಸ್ ಬಂದುಬಿಟ್ಟು ನಾರ್ಮಲಿ ಬೇಸಿಕ್ ಅಲಾಯ್ ವೀಲ್ಸ್ ಅಲ್ಲ, ಇದು ನಾರ್ಮಲ್ ಬೇರೆ ಕಂಪ್ನಿಗಳ ಅಲಾಯ್ ವೀಲ್ಸ್ ಬಗ್ಗೆ ಎಲ್ಲ ನೀವು ಕೇಳಿರ್ತೀರ, ಕಟ್ಟಾಗಿಬಿಡುತ್ತೆ ಅಥವಾ ಡ್ಯಾಮೇಜ್ ಆಗಿಬಿಡುತ್ತೆ. ಇದು ಹಾಂಡದ್ದು ಅಲಾಯ್ ವೀಲ್ಸ್ವರೆಗೆ ಇನ್ನೂ ಹೊಂಡಾ ವೆಹಿಕಲ್ಸೇ ಇನ್ನೂವರೆಗೆ ಕಂಪ್ಲೇಂಟ್ ಬರಲ್ಲ ಅಂದರೆ ಅಲಾಯ್ ವೀಲ್ಸ್ ಹೇಗೆ ಕಂಪ್ಲೇಂಟ್ ಬರುತ್ತೆ. ಸೊ ರಿಯರಲ್ಲಿ ನಿಮಗೆ ಟೈರ್ ಸೈಜ್ ಬಂದುಬಿಟ್ಟು 17 ಇಂಚಿದು ಟೈರ್ ಬರುತ್ತೆ. ಆ್ಯಂಡ್ ಫ್ರಂಟಲ್ಲಿ ಅರೌಂಡ್ ನಿಮಗೆ ಸೇಮ್ 17 ಇಂಚಿದು ಅಲಾಯ್ ವೀಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಟ್ಯೂಬ್ಲೆಸ್ ಟೈರ್ ಜೊತೆಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಂಜಿನ್ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಸೊ ಅಂಡರ್ ಬೆಲಿ ಸಪೋರ್ಟ್ ಅಂತ ನಾವು ಹೇಳ್ಬೋದು. ಸೊ ಇವಾಗ ಮಾತಾಡೋಣ ಈ ವೆಹಿಕಲಿನ ಕೆಲವೊಂದು ಬೇಸಿಕ್ ಫೀಚರ್ಸ್ ಮತ್ತು ಪ್ರೈಸಿಂಗ್ ಬಗ್ಗೆ. ಸೊ ಈ ವೆಹಿಕಲಲ್ಲಿ ನಿಮಗೆ ಫ್ರಂಟಲ್ಲಿ USD ಫೋಕ್ಸ್ ಬರುತ್ತೆ, ರಿಯರಲ್ಲಿ ಮೋನೋಶಾಕ್ಸ್ ಬರುತ್ತೆ, ಫ್ರಂಟ್ ಮತ್ತು ರಿಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ABS ಆಪ್ಷನ್ ಜೊತೆಗೆ. ಹಾಗೂ ಇದರಲ್ಲಿ ನಿಮಗೆ ಟೈರ್ ಬಂದುಬಿಟ್ಟು 110 ಸೆಕ್ಷನ್ ಇದು ಫ್ರಂಟಲ್ಲಿ ಹಾಗೂ 140 ಸೆಕ್ಷನ್ ಇದು ರಿಯರಲ್ಲಿ ಟೈರ್ ಸೈಜ್ ಬರುತ್ತೆ. ವೆಹಿಕಲ್ ಇದು ವೆಯ್ಟ್ ಬಂದುಬಿಟ್ಟು 148 kg ಇದೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 12 ಲೀಟರ್ಸ್ ಬರುತ್ತೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 167 mm ಇದೆ. ಸೀಟ್ ಹೈಟ್ ಇದರದ್ದು 810 mm ಇದು ಸಿಗುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋದಾದರೆ ಡಿಜಿಟಲ್ ಕನ್ಸೋಲ್ ಬರುತ್ತೆ ವಿತ್ TFT ಡಿಸ್ಪ್ಲೇ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಫುಲ್ಲಿ LED ಹೆಡ್ಲೈಟ್ಸ್ ಬರುತ್ತೆ, USB Type-C ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಹಾಗೂ ಈ ವೆಹಿಕಲಿನ ಪ್ರೈಸ್ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ 1,60,000 1,70,000 ವರೆಗಿದೆ. ಹಾಗೂ ಆನ್ ರೋಡ್ ಬರ್ತಾ ನಿಮ್ಗೆ ಇದರಲ್ಲಿ 2,10,000 2,15,000 2,20,000 ಶೋರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ ನಿಯರ್ ಹೆಬ್ಬಾಳ ಅಥವಾ ನಿಯರ್ ಮೇಕ್ರಿ ಸರ್ಕಲಲ್ಲಿ ಇದ್ದೀರಾ ಅಂದರೆ ಹೋಂಡಾ ಬಿಗ್ ವಿಂಗ್ ಮೇಕ್ರಿ ಸರ್ಕಲಲ್ಲಿ ಇರುವಂಥ ಒಂದು ಶೋರೂಮನ್ನು ವಿಸಿಟ್ ಆಗಿ ಅಲ್ಲಿಂದ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.